ಧಾರವಾಡ ಶಿವಗಿರಿ ಅನ್ನುವಂಥ ಏರಿಯಾದಲ್ಲಿ ಇವತ್ತು ಬೆಳಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ಲೋಕೋ ಪೈಲಟ್ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಲೋಕೋ ಪೈಲಟ್ ಹೋಗುವಂಥ ಸಂದರ್ಭದಲ್ಲಿ ಅಲ್ಲೊಂದು ಡೆಡ್ ಬಾಡಿ ಬಿದ್ದಿದೆ ಅಂತಂದು ಮಾಹಿತಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ರೈಲ್ವೆ ಪೊಲೀಸರು ಅಟೆಂಡ್ ಮಾಡಿ ಆ ಬಾಡಿಯನ್ನು ಫೋಟೋಗ್ರಫಿ, ವಿಡಿಯೋಗ್ರಫಿ ಮತ್ತೆಲ್ಲ ಮಾಡಿ ಅದನ್ನು ಇಮಿಡಿಯೇಟಾಗಿ ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಆ ಮಗು ಹೆಸರು ಪಲ್ಲವಿ ಅಂತ, 24 ವರ್ಷ, ಡಿ ಕಗ್ಗಲ್ ಅನ್ನುವಂಥ ವಿಲೇಜ್, ಬಳ್ಳಾರಿ ತಾಲೂಕು ಮತ್ತು ಡಿಸ್ಟ್ರಿಕ್ಟ್, ಅಲ್ಲಿಯವರು, ಇವರವರ ತಂದೆ ದೊಡ್ಡಪ್ಪ ಅವರೆಲ್ಲ ಬಂದಿದ್ದಾರೆ. ಇಮಿಡಿಯೇಟ್ ಆಗಿ ರೈಲ್ವೆ ಪೊಲೀಸರು ಕೂಡ ನಮಗೆ ಮಾಹಿತಿಯನ್ನು ನೋಡಿದ್ರು. ನಾವು ನಮ್ಮ ಅಧಿಕಾರಿಗಳು ಹೋಗಿ ಸ್ಥಳಕ್ಕೆ ನೋಡಿದ್ರು. ನಾನು ಇಲ್ಲಿ ಮಾರ್ಚರಿಗೆ ಬಂದು ಬಾಡಿ ನೋಡಿದ್ದೀನಿ. ಸ್ಥಳದಲ್ಲೇ ಮೃತ ಹೊಂದಿದ ಸ್ಥಿತಿಯಲ್ಲೇ ಬಾಡಿ ಸಿಕ್ಕಿದೆ. ರೈಲು ಮೂವ್ ಆಗೋದಕ್ಕೆ ತಲೆ ಕೊಟ್ಟು ಸತ್ತಿರುವಂಥ ಸಾಧ್ಯತೆ ಇದೆ. ಯಾವ ಟೈಮಲ್ಲಿ ಆಗಿದೆ ಏನೋ ಅನ್ನೋಂಥದ್ದು ಇವಾಗ ಸದ್ಯ ಆಕೆ ಇದ್ದಂಥ ಹಾಸ್ಟೆಲ್ ಅಂದರೆ ಲೈಬ್ರರಿ ಮತ್ತು ಆಕೆ ಇದ್ದಂಥ ಮನೆ ಅಲ್ಲಿಂದ ಮೂವ್ಮೆಂಟ್ ಟ್ರ್ಯಾಕ್ ಮಾಡಿಬಿಟ್ಟು ಎಷ್ಟು ಗಂಟೆ ಎಕ್ಸಾಕ್ಟ್ಲಿ ಬಂದಿದ್ದಾಳೆ ಅನ್ನೋಂಥದ್ದು ತಿಳ್ಕೊಳ್ಳಾಗತ್ತೆ. ಮತ್ತು ನಮಗೆ ಈವರೆಗಿನ ತನಿಖೆಯಲ್ಲಿ ಕಂಡುಬಂದಿರೋ ವಿಷಯಗಳ ಹಿನ್ನೆಲೆಯಲ್ಲಿ ಒಂದು ಅನ್ಯಾಚುರಲ್ ಡೆತ್ ಕೇಸ್ ಏನು ರೈಲ್ವೆ ಪೊಲೀಸರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಅದನ್ನು ಸಮಗ್ರ ತನಿಖೆ ಮಾಡಲಾಗುತ್ತೆ.